ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ನೋಡಿ, ಇದು ಒಂದು ಮನೆ ವಾಸಕ್ಕೆ ಮನೆ. ಒಂದು ಫ್ಯಾಮಿಲಿ ವಾಸ ಆಲ್ರೆಡಿ ಮಾಡ್ತಾಯಿದ್ದಾರೆ, ಮಾಡ್ಬೋದು ನೀವು ಬಂದರೆ ಜಮೀನು ತಗೊಂಡ್ರೆ. ಈ ಮನೆಯನ್ನು ಕೂಡ ಹೊಂದಿರುವಂಥ ಒಂದು 2 ಎಕರೆ 7 ಗುಂಟ ಜಮೀನು ತೋರಿಸ್ಕೊಡ್ತೀನಿ ಬನ್ನಿ. ಫುಲ್ ಫೆನ್ಸಿಂಗ್ ಆಗಿದೆ, ಫೆನ್ಸ್ ಹಾಕಿ ಗೇಟ್ ಹಾಕಿದ್ದಾರೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿದೆ. ಒಂದು ಹಸು ಶೆಡ್ಡು ಕೂಡ ಮಾಡಿದ್ದಾರೆ ಶೀಟಲ್ಲಿ. 2 ಬೋರ್ ಇದೆ. 2 ಬೋರ್ಗಳು ಕೂಡ ತುಂಬಾ ಚೆನ್ನಾಗಿದೆ ನೀರು. ಆದರೆ ಒಂದು ಬೋರ್ಗೆ ಮಾತ್ರ ಮೋಟ್ರ್ ಬಿಟ್ಟಿದ್ದಾರೆ. ಆ ಒಂದು ಬೋರ್ ನೀರೇ ಬೇಕಾದಷ್ಟಾಗಿದೆ ಅವ್ರಿಗೆ. ಇದರಲ್ಲಿ 110 ಕೋಕೋನಟ್ ಇದೆ. 110 ಕೋಕೋನಟ್ಟು ಅಂದರೆ ಒಂದು 30 ಕೋಕೋನಟ್ ಆಲ್ರೆಡಿ ಫಲ ಬಿಡ್ತಾ ಇರೋದು. ಬನ್ನಿ ಮುಂದೆ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಫಲ ಬಿಡೋದನ್ನು. ಇನ್ನೊಂದು 80 ಕೋಕೋನಟ್ಟು ಇನ್ನೊಂದು 2 ಇಯರ್ಸಲ್ಲಿ ಎಲ್ಲ ಕ್ಲಿಯರಾಗಿ ಫಲ ಬಿಡೋಕೆ ಸ್ಟಾರ್ಟ್ ಆಗುತ್ತೆ. ಎಂಟರ್ ಲ್ಯಾಂಡು ಡ್ರಿಪ್ ಇರಿಗೇಷನ್ ಆಗಿದೆ. ನೋಡಿ, ಇದು ಮುಂದೆ ಸ್ವಲ್ಪ ಖಾಲಿ ಬಿಟ್ಕೊಂಡಿದ್ದಾರೆ. 1 ಎಕರೆಗೂ ಸ್ವಲ್ಪ ಕಡಿಮೆ, ಯಾಕಂದರೆ ಬೇರೆ ಟೊಮೊಟೊ ಅದು ಇದು ಮಲ್ಟಿ ಕ್ರಾಪ್ ಬೆಳೆಯೋದಕ್ಕೋಸ್ಕರ ಮುಂದೆ ಖಾಲಿ ಬಿಟ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಫುಲ್ಲು ತೋಟ ಮಾಡಿದ್ದಾರೆ. ಉದ್ದ ಜಾಸ್ತಿ ಲ್ಯಾಂಡ್ಸ್ ಇರೋದು. ಇದು ವಿಲೇಜಿಂದ 600 ಮೀಟ್ರ್ ಆಗುತ್ತೆ, 600 ಮೀಟ್ರು. ಫ್ರಮ್ ಗುಂಡ್ಲುಪೇಟೆಯಿಂದ 18 ಕಿಲೋಮೀಟ್ರು, ಫ್ರಮ್ ಚಾಮರಾಜನಗರದಿಂದ 17 ಕಿಲೋಮೀಟ್ರು. ನೋಡಿ, ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ, ನೋಡ್ಕೊಂಡು ಹೋಗಿ. ಫಲ ಹೇಗೆ ಬಿಟ್ಟಿದೆ ಅಂತ ತೋರಿಸ್ಕೊಡ್ತೀನಿ. ಇದು ಮೈಸೂರಿಂದ 65 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ 175 ಕಿಲೋಮೀಟ್ರ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಇದು ಚಾಮರಾಜನಗರ ಭಾಗದಲ್ಲಿ ಬರುತ್ತೆ. ನಾನು ಹೇಳಿದ್ನೆಲ್ಲ 80 ಕೋಕೋನಟ್ ಇದೆ ಅಂತ. ಈ ರೀತಿ 80 ಕೋಕೋನಟ್ ಇದೆ. ಇನ್ನು ಹತ್ತತ್ರ ಒಂದು 2 ವರ್ಷ ಇವೆಲ್ಲ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಗ್ಯಾಪ್ ಎಲ್ಲ ಚೆನ್ನಾಗಿ ಇದೆ. ನೀವು ಮಧ್ಯೆ ಏನಾದ್ರು ಬೇರೆ ಕ್ರಾಪು ಬೆಳ್ಕೊಬೋದು, ಆರ್ಕನಟ್ ಹಾಕ್ಬೋದು, ಅಥವಾ ಫ್ರೂಟ್ಸ್ ಏನು ಗಿಡಗಳು ಹಾಕ್ಬೋದು. ಮಣ್ಣು ಫಲವತ್ತಾಗಿದೆ, ನೀರು ತುಂಬ ಚೆನ್ನಾಗಿದೆ. ಈಗೇನು ಮೊದಲು ತೋರಿಸಿದ್ನಲ್ಲ ಮುಂದೆ ಖಾಲಿ ಇದೆ ಅಂತ, ಅದರಲ್ಲೂ ಕೂಡ ನೀವು ಏನಾದರೂ ಬೆಳಿಬೋದು. ನಾನು ಡಿಸ್ಟೆನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಮೈಸೂರಿಂದ 65 ಕಿಲೋಮೀಟ್ರ್ ಆಗುತ್ತೆ, ಬ್ಯಾಂಗ್ಳೂರಿಂದ 175 ಕಿಲೋಮೀಟ್ರು. ದಯಮಾಡಿ ಇದನ್ನು ಗಮನಿಸಿ, ಆಮೇಲೆ ನೀವು ವಿಸಿಟ್ ಮಾಡೋಕ್ಕೆ ಮನಸ್ಸು ಮಾಡಿ. ಇದು ಜನರಲ್ ಪ್ರಾಪರ್ಟಿ ಇದೆ. ಇದು ಪರ್ಚೇಸ್ ಮಾಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ನಿಮಗೆ ಲೀಗಲ್ಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೊಡೋಣ. ಡಾಕ್ಯುಮೆಂಟ್ಸು ಓನರ್ ಹೇಳ್ತಾ ಇರೋದು ಪರ್ ಎಕರ್ ಬಂದು 35 ಲ್ಯಾಕ್, 1 ಎಕರೆಗೆ 35 ಲಕ್ಷ. ಸ್ವಲ್ಪ ದುಬಾರಿ ಆಯಿತು ಅಂತ ಅನಿಸ್ತೈತೆ, ಬಟ್ ಓನರು ಅದಕ್ಕಿಂತ ಕಡಿಮೆ ಆಗೋಲ್ಲ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ನಾನು ಹತ್ತತ್ರ ಒಂದು 30 ಲಕ್ಷಕ್ಕೆ ಮಾಡಿಕೊಡಿ ಸರ್, ಬೇಕಾದ್ರೆ ಮಾಡ್ಸೋಣ ಅಂತ ಹೇಳಿದೆ. ಅವರು 32ಕ್ಕೆ ಕೇಳೋಗ್ಬಿಟ್ಟು ಹೋಗಿದ್ದಾರೆ. ಅದಕ್ಕಿಂತ ಕಡಿಮೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ, 35ಕ್ಕೆ. ತುಂಬ ನೆಗೋಷಿಯಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ನಿಮ್ಮ ಒಂದು ಬಡ್ಜೆಟ್ಗೆ ತಕ್ಕನಾಗಿದೆ ಅಂತಂದರೆ ಖಂಡಿತ ಡೈರೆಕ್ಟ್ ಓನರ್ ಹತ್ರ ಕೂರಿಸ್ಕೊಡ್ತೀನಿ. ಎದುರುಗಡೆ ಓನರ್ ಹತ್ರ ಮಾತಾಡೋಣ. ತುಂಬ ನೆಗೋಷಿಯಬಲ್ ಆಗೋಲ್ಲ 35ರಲ್ಲೇ ಅಂತ ಹೇಳ್ತಾ ಇದ್ದಾರೆ ಅವರು. ಅವರ ಒಂದು ಥಿಂಕಿಂಗು ಒಂದು 33 ಲಕ್ಷ ಬರಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಳ್ಳೆ ಫಲ ಬಿಡ್ತಾಯಿದೆ. ತೆಂಗಿನ ಮರ ಚೆನ್ನಾಗಿದೆ, ತೋಟಗಳು ಚೆನ್ನಾಗಿದೆ. ಬಟ್ ಊರಿಂದ ಒಂದು 600 ಮೀಟ್ರ್ ಮಡ್ ರೋಡ್ ಆಯಿತು. ಸ್ವಲ್ಪ ಬೆಂಗಳೂರಿಗೂ ಮೈಸೂರಿಗೂ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅನ್ಕೋತೀನಿ. ರೇಟು ಓನರ್ ಪ್ರಕಾರ ಸ್ವಲ್ಪ ಹೇಳ್ತಾ ಇರೋದು ಅವ್ರಿಗೆ ಸರಿ ಅನ್ನಿಸ್ತಾ ಇದೆ. ಯಾಕಂದರೆ ಕೆಲವೊಂದೆಲ್ಲ ಏರಿಯಾದಲ್ಲಿ ಸೇಲ್ ಆಗಿದೆ. ಬಟ್ ನಮ್ಗಳ ಪ್ರಕಾರ ಸ್ವಲ್ಪ ದುಬಾರಿ ಆಯಿತು ಅನ್ನಿಸ್ತದೆ. ಒಂದು 30 ಲಕ್ಷ ಆಗಿದ್ದರೆ ಪರವಾಗಿಲ್ಲ, ಮಾಡ್ಬೋದಾಗಿತ್ತು. ಬಟ್ ಓನರೇ ಕಡಿಮೆ ಆಗಲ್ಲ ಅಂತಿದೆ. ಆದರೂ ಕೂಡ ಯಾಕೆ ಪೋಸ್ಟ್ ಮಾಡಿದೆ ಅಂತಂದರೆ, ಕೆಲವೊಂದು ಸಮಯದಲ್ಲಿ ನಾವು ದುಬಾರಿ ಆಗಲ್ಲ ಅಂತ ಬಂದುಬಿಟ್ಟಿರ್ತೀವಿ. ಅವು ಬೇರೆಯವರು ಆಲ್ರೆಡಿ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ, ಬೇರೆಯವ್ರು ಕೊಡಿಸಿರ್ತಾರೆ. ಯಾಕೆ ಸುಮ್ಮನೆ ವ್ಯವಹಾರ ಕಳ್ಕೊಳೋದು ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡಿ, ಇದೇ ಬೋರು, ತುಂಬಾ ಚೆನ್ನಾಗಿದೆ ನೀರು. ದಯವಿಟ್ಟು ಯೋಚನೆ ಮಾಡಿ. ಯಾಕಂದರೆ ಇದೇನಪ್ಪ ಇಷ್ಟೊಂದು ದುಬಾರಿ ಹೇಳ್ತಾರೆ ಅಂತ ಅನ್ಬಾರ್ದು. ಇರೋ ವಾಸ್ತವ ಮಾತ್ರ ಹೇಳಿದ್ದೀನಿ. ಫಲನೂ ಚೆನ್ನಾಗಿದೆ, ಮರನೂ ಚೆನ್ನಾಗಿದೆ. ರೇಟ್ ಮಾತ್ರ ಸ್ವಲ್ಪ ದುಬಾರಿ ಆಯಿತು ಅಂದ್ಕೊಳ್ತೀನಿ. ನೋಡಿ, ಕಾಯಿ ಕೂಡ ಒಳ್ಳೆ ಸೈಜ್ ಬಂದಿದೆ ಕಾಯಿಗಳೆಲ್ಲ. ಈಗ ನಿಮಗೆ ಗೊತ್ತು, ತೆಂಗಿನಕಾಯಿ ರೇಟಲ್ಲಿ ತುಂಬ ಜಾಸ್ತಿ ಆಗಿದೆ. ಅದರಿಂದ ಸ್ವಲ್ಪ ತೆಂಗಿನ ತೋಟಗಳಕ್ಕೆಲ್ಲ ಸ್ವಲ್ಪ ಈಗ ಡಿಮ್ಯಾಂಡ್ ಬಂದಿದೆ. ಒಳ್ಳೆ ಫಲ ಇರೋಂಥ ತೋಟ, ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ. ರೇಟು ಸ್ವಲ್ಪ ದುಬಾರಿ ಆಯಿತು, ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ತೋಟ. ಪರ್ಚೇಸ್ ಮಾಡ್ತೀವಿ, ತಗೊಳ್ತೀವಿ ಅಂತಂದರೆ ದಯಮಾಡಿ ವಿಸಿಟ್ ಮಾಡಿ, ತೋರಿಸ್ಕೊಡ್ತೀನಿ. ಮತ್ತು ಓನರ್ ಎದುರುಗಡೆ ಮಾತಾಡ್ಸ್ಕೊಡ್ತೀನಿ. ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಒಂದು 33 ಲಕ್ಷಕ್ಕೂ ಆಗ್ಬೋದು ಅಂತ ನನ್ನ ಐಡಿಯಾ. ಅದಕ್ಕಿಂತ ಕಡಿಮೆ ಆಗೋದು ಡೌಟು. ದಯಮಾಡಿ ಇದನ್ನೆಲ್ಲ ಯೋಚನೆ ಮಾಡಿ ಕರೆ ಮಾಡಿ.
ಇಂಟ್ರೆಸ್ಟ್ ಆಯಿತು ಅಂದರೆ ಬನ್ನಿ ತೋರಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.